ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ರಾಜ್ಯದ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕು ಹಿರೇಬೇನೂರು ಗ್ರಾಮಕ್ಕೆ ನಾವು ಬಂದಿದ್ದೀವಿ. ನಮ್ಮ ಹೋಮೋ ವಾಟಿಲೈಸರ್ ಅನ್ನುವಂಥ ಒಂದು ಔಷಧ ನಾವು ಗಂಗಪ್ಪಣ್ಣ ಕೊಟ್ಟಿದ್ದೆವು. ಅದಕ್ಕೆ ಗಂಗಪ್ಪಣ್ಣ ವಾಲಿಕಾರ್ ಅವರು ಅದು ಡಬ್ಬಿ ಯಾವ್ದು ಯೂಸ್ ಮಾಡಿದ್ರು ಈಗ ಹೇಳ್ತಾರೆ. ತಗೋರಿ, ಇದು ಯಾವಾಗ ತೊಗೊತೀರಣ್ಣ? ಇದು ಒಂದು ತಿಂಗಳ ಹಿಂದೆ ತೊಗೊಂಡಿವ್ರಿ. ತಿಂಗಳ ಹಿಂದೆ ತೊಗೊಂಡಿದ್ರಿ. ಮತ್ತು ಇದು 1 ಎಕರೆಕ್ಕೆ ಯೂಸ್ ಮಾಡಿರಿ. ನಿಮ್ಗೆ ಹೆಂಗೆ ಅನ್ಸದ್ರಿ? ನಮಗೆ ಇದು ಚಲೋ ಅನ್ಸದ್ರಿ. ರೈತರಿಗೆ ಇದು ಉಪಯೋಗ ಮಾಡ್ಬೋದು, 10 ಮಂದಿಗೆ ಹೇಳ್ಬೋದು. ಆದ್ರೆ ಏನಪ್ಪಾ ಅಂತಂದ್ರೆ ಇದು 30 ದಿನದಾಗೆ ಈ ನಮೂನೆ ಏನಪ್ಪಾ ಅಂದ್ರೆ ಗಳಗಳು ಬಂದಾವ. ಸೊ ಇನ್ನು ಶುರುವಾತದ ಇದು. ಸೊ ದಿನಗಳು ಹೋದಂಗೆ ಏನಪ್ಪಾ ಅಂದ್ರೆ ಇದು ಹೆಚ್ಚಿಗೆ ಇಳುವರಿ ಬರ್ತದೆ ಅನ್ನೋದು ನಿಮ್ಗೆ ಖಾತ್ರಿ ಅನ್ಸಾದ? ಖಾತ್ರಿ ಅದ್ರಿ, ಅದಕ್ಕೆ ನಿಮಗೆ ಕರ್ಸಿದೇವ್ರಿ ನಾವು. ಓಕೆ. ಮತ್ತು ಈಗ ಬೇರೆ ಬೆಳೆಗೂ ಯೂಸ್ ಮಾಡ್ಬೋದು, ನಡೀತದೆ, ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಓಕೆ, ನಮಸ್ಕಾರ ಸ್ನೇಹಿತರೆ. ನಮ್ಮ ಹಿರೇಬೇನೂರು ಗ್ರಾಮದ ಗಂಗಪ್ಪಣ್ಣ ವಾಲಿಕಾರ್ ಅವರು ಈ ರೈತರಿಗೆ ಸಂದೇಶ ಕೊಟ್ಟರು, ಎಲ್ಲರೂ ಯೂಸ್ ಮಾಡ್ಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲರೂ ಈ ಬೆಳೆಗೆ ಯೂಸ್ ಮಾಡಿರಿ. ಮತ್ತೇನಪ್ಪ ಅಂದ್ರೆ ಭೂಮಿ ಉಳಿತಾಯ ಮಾಡಿರಿ, ಬೆಳವಣಿಗೆ ಜಾಸ್ತಿ ಮಾಡ್ಕೊಳ್ರಿ. ಯಾಕಂದ್ರೆ ಭೂಮಿ ತಾಯಿನೇ ನಮ್ಗೆ ಸಾಕ್ತದೆ, ಸಲುತ್ತದೆ. ಅದಕ್ಕೆ ಭೂಮಿಗೆ ನಾವು ಇದು ಏನಪ್ಪ ಅಂದ್ರೆ ಘಾತಗಳು ಒಗೆದು ಭೂಮಿ ಕೆಡಾಕತ್ತವ. ಅದಕ್ಕೇನಪ್ಪ ಅಂದ್ರೆ ಇದು ನಾವು ಹೋಮೋ ಫರ್ಟಿಲೈಸರ್ ನಾವು ಜಾಸ್ತಿ ಯೂಸ್ ಮಾಡೋದ್ರಿಂದ ಮತ್ತು ಇದರಿಂದ ಏನಪ್ಪ ಇಳುವರಿ ಜಾಸ್ತಿ ಬರ್ತದೆ, ನಮಗೆ ಭೂಮಿ ಹತ್ರ ಒಳ್ಳೆ ಉಳಿತಾಯ ಆಗ್ತದೆ ಅಂತ ಹೇಳ್ತಾ ತಾವೆಲ್ಲರೂ ಇದನ್ನು ಬಳಕೆ ಮಾಡಿರಿ ಅಂತ ಹೇಳ್ತಾ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.